ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಈ ದಿನಗಳಲ್ಲಿ GST ಭಾಳ ಶಬ್ದ ಮಾಡುತ್ತಿದೆ. GST ಇಂದು ನಿನ್ನೆ ಬಂದಿರುವುದಲ್ಲ. ಅದು ಜಾರಿಯಾಗಲಿಕ್ಕೆ ಅನೇಕ ವರ್ಷಗಳನ್ನು ತೆಗೆದುಕೊಂಡಿದೆ. ಆ GSTಗೆ ಎಲ್ಲ ತೆರನಾದ ಪಕ್ಷಗಳು ಭಾಗಿಯಾಗಿವೆ. ಹಾಗಾದರೆ GST ಅಂದರೆ ಏನು? ಅದನ್ಯಾಕೆ ಸಂವಿಧಾನ ಒಪ್ಪಿಕೊಳ್ತು? ಇತ್ಯಾದಿ ಪ್ರಶ್ನೆಗಳು ನಮ್ಮ ಮುಂದಿವೆ. ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್, ಇದರ ಸಂಕ್ಷಿಪ್ತ ರೂಪ GST. ಕನ್ನಡದಲ್ಲಿ ನಾವು ಸರಕು ಮತ್ತು ಸೇವೆಗಳ ತೆರಿಗೆ ಅಂತ ಹೇಳ್ತೀವಿ. ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ಆಡಳಿತ ನಡಿಬೇಕಾದರೆ ಅದಕ್ಕೆ ಸಂಪತ್ತಿನ ಕ್ರೋಢೀಕರಣ ಆಗಬೇಕಾಗುತ್ತೆ. ಆ ಸಂಪತ್ತು ಬೇರೆ ಬೇರೆ ರೂಪದಲ್ಲಿರಬಹುದು. ಆ ಸಂಪತ್ತಿನ ಕ್ರೋಢೀಕರಣದಿಂದಲೇ, ಆ ಹಣದಿಂದಲೇ ನಾವು ಆಡಳಿತವನ್ನು, ಆಳ್ವಿಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರಬೇಕಾದರೆ ನಾವು ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಹಾಕಿಕೊಂಡು ಸರ್ಕಾರದ ಬೊಕ್ಕಸವನ್ನು ತುಂಬಿದಾಗ ಆ ಸರ್ಕಾರದ ಬೊಕ್ಕಸದಿಂದ ಬೇರೆ ಬೇರೆ ಯೋಜನೆಗಳಿಗೆ ಹಣ ವಿನಿಯೋಗ ಆಗ್ತಾ ಇರ್ತದೆ. ಅಂತ ಒಂದು ಯೋಜನೆ ಅಂದರೆ ಸರ್ಕಾರದ ಬೊಕ್ಕಸವನ್ನು ತುಂಬಿಸ್ತಕ್ಕಂಥ ಒಂದು ಯೋಜನೆ ಈ GST ಅಂತ ಒಂದು ಯೋಜನೆ. ಈ ಸರಕು ಮತ್ತು ಸೇವೆಗಳ ತೆರಿಗೆ ಇಲ್ಲದಿದ್ದರೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಹೆಚ್ಚಿನ ತೆರಿಗೆಯ ಹೊರೆಯನ್ನು ಜನರ ಮೇಲೆ ಏರಿಸುವುದರಿಂದ ಯಾವುದೇ ಸರ್ಕಾರ, ಯಾವುದೇ ಆಡಳಿತ ಮುಂದುವರಿಯಕ್ಕೆ ಕೂಡ ಭಾಳ ಕಷ್ಟ ಆಗುತ್ತೆ. ತೆರಿಗೆಗಳು ಇರಬೇಕು, ಆದರೆ ಆ ತೆರಿಗೆಗಳಿಗೆ ಒಂದು ಇತಿಮಿತಿಗಳಿರ್ತವೆ. ಪ್ರತಿಯೊಂದಕ್ಕೂ ನಾವು ತೆರಿಗೆಯನ್ನು ಹಾಕ್ತಾ ಹೋದರೆ ಜೀವನ ಭಾಳ ದುರ್ಬರ ಆಗುತ್ತೆ. ಹುಟ್ಟಿರುವ ಮಗುವಿಗೂ, ಮನುಷ್ಯನ ಒಂದೊಂದು ಮೂಗಿಗೂ, ಒಂದೊಂದು ಅಂಗಗಳಿಗೂ ನಾವು ತೆರಿಗೆ ಹಾಕ್ತಾ ಹೋದರೆ ಜೀವನ ಭಾಳ ಕಷ್ಟ ಆಗುತ್ತೆ. ಜನರ ಸಿಟ್ಟು ನೆತ್ತಿಗೆ ಇರುತ್ತೆ. ಅಂದರೆ ತೆರಿಗೆ ಅನಿವಾರ್ಯ, ಆದರೆ ಆ ತೆರಿಗೆಯನ್ನು ನಾವು ಎಷ್ಟು ಹಾಕಬೇಕು, ಯಾವ ಕಾಲಘಟ್ಟದಲ್ಲಿ ಹಾಕಬೇಕು, ಯಾವ ಪ್ರಮಾಣದಲ್ಲಿ ಆ ತೆರಿಗೆ ಇರಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹಿಂದೆ ಅಂದರೆ 1990ಕ್ಕಿಂತ ಮೊದಲು ತೆರಿಗೆಯನ್ನು ಸರಕುಗಳ ಮೇಲೆ ವಿಧಿಸ್ತಾ ಇದ್ದರು. ಆದರೆ ಆ ಸರಕುಗಳ ಮೇಲೆ ವಿಧಿಸುವಾಗ 15-20 ತೆರನಾದ ಹೆಸರಿನಲ್ಲಿ ಆ ತೆರಿಗೆಗಳನ್ನು ವಿಧಿಸ್ತಾ ಇದ್ದರು. ಒಂದೇ ರೂಪನಾದ ತೆರಿಗೆ ಇದ್ದಿಲ್ಲ. ಅವೆಲ್ಲವುಗಳನ್ನು ಒಟ್ಟುಗೂಡಿಸಿ ಒಂದೇ ತೆರನಾದ, ಅಂದರೆ ರಾಷ್ಟ್ರದಲ್ಲಿ ಒಂದೇ ತೆರನಾದ ತೆರಿಗೆಯನ್ನು ರೂಪಿಸುವುದಕ್ಕೆ ಈ GST ಹುಟ್ಟಿಕೊಳಿತು. ಈ ಸೇವಾ ಮತ್ತು ಸರಕು ಮತ್ತು ಸೇವಾಗಳ ತೆರಿಗೆ ಈ ಒಂದು ರೂಪಕ್ಕೆ ಬರಬೇಕಾದರೆ ಅನೇಕ ವ್ಯಕ್ತಿಗಳು ಅದರ ಹಿಂದೆ ಕಾರ್ಯನಿರ್ವಹಿಸಿದ್ದಾರೆ. ಅವರು ಬೇರೆ ಬೇರೆ ಹಂತದಲ್ಲಿ ಪದಾಧಿಕಾರಿಗಳಾಗಿದ್ದರೂ ಕೂಡ ಭಾರತಕ್ಕೆ ಒಂದೇ ತೆರನಾದ ಸೇವೆ ನಿಯಮವನ್ನು ಕೊಡಲಿಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ಅಂದರೆ ಆದಷ್ಟು ಜನಸಾಮಾನ್ಯರ ಮೇಲೆ ಕಡಿಮೆ ತೆರಿಗೆಯನ್ನು ಹೇರಿ ಹೆಚ್ಚಿನ ಲಾಭವನ್ನು ಜನರಿಗೆ ಮುಟ್ಟುವಾಗಿ ನೋಡಿಕೊಳ್ಳುವುದಕ್ಕೆ ಅನೇಕ ಅರ್ಥಶಾಸ್ತ್ರಜ್ಞರು, ಹಣಕಾಸಿನ ಮಂತ್ರಿಗಳು ಪ್ರಯತ್ನ ಪಟ್ಟಿದ್ದಾರೆ. ಈ GSTಯ ಹಿಂದೆ ನಾವು ಅಂಥ ಅರ್ಥಶಾಸ್ತ್ರಜ್ಞರ, ಹಣಕಾಸಿನ ಮಂತ್ರಿಯನ್ನು ಕಾಣಬಹುದು. ಅವರೇ ಅಸೀಮ್ ದಾಸಗುಪ್ತ. ಈ GSTಯನ್ನು ರೂಪಿಸಿ ಅದನ್ನು ಕರಡುಗೊಳಿಸಿ
ಅಂತಿಮವಾಗಿ ಅವರು ಈ GST ಹಿಂದೆ ನಿರ್ಗಮನ ಮಾಡಿದರು. ಅಂದರೆ ನಿರ್ಗಮನ ಮಾಡಿದರು ಅಂತಂದರೆ ಈ GSTಗೆ ಚಾಲನೆ ಸಿಗುವುದು 2000 ಸುಮಾರಿಗೆ. ಅಂದಿನ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ವಾಜಪೇಯಿಯವರು ಈ ಒಂದು GSTಗೆ ಚಾಲನೆ ಕೊಡ್ತಾರೆ. ಅವರು ನಿಯುಕ್ತಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಎಡ ಸರ್ಕಾರದ ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿ ಸರ್ಕಾರದ ಪಶ್ಚಿಮ ಬಂಗಾಳ ಸರ್ಕಾರದ ಹಣಕಾಸಿನ ಮಂತ್ರಿ ಅಸೀಂ ದಾಸಗುಪ್ತ. ಅಸೀಂ ದಾಸಗುಪ್ತ ಅದನ್ನು ಯೋಜಿಸಿ ಅದಕ್ಕೆ ಒಂದು ವಿಶಿಷ್ಟವಾದ ರೂಪವನ್ನು ಕೊಟ್ಟು ಅದರಿಂದ ಜನರಿಗೆ ಅನೇಕ ಸವಲತ್ತುಗಳನ್ನು ಸಿಗಲಿಕ್ಕೆ ಯೋಜನೆ ಮಾಡಿರ್ತಾರೆ. ಆದರೆ ಅಸೀಂ ದಾಸಗುಪ್ತ ಈ ಯೋಜನೆಯನ್ನು ರೂಪಿಸಿ ಅದರ ಕರಡನ್ನು ಸಿದ್ಧಗೊಳಿಸಿದ ಮೇಲೆ ಅನಿವಾರ್ಯ ಕಾರಣಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಎಡ ಸರ್ಕಾರ ಬಿದ್ದು ಹೋಯಿತು. ಹೀಗಾಗಿ ಅಸೀಂ ದಾಸಗುಪ್ತ ಎಡ ಸರ್ಕಾರದ ಪ್ರತಿನಿಧಿಯಾಗಿರುವುದರಿಂದ, ಎಡ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿಯಾಗಿದ್ದರಿಂದ ಎಡ ಸರ್ಕಾರ ಬಿದ್ದು ಹೋಗಿದ್ದರಿಂದ ಅನಿವಾರ್ಯವಾಗಿ ಅವರು ಈ ಒಂದು ಯೋಜನೆಯಿಂದ ಹಿಂದಕ್ಕೆ ಸರಿತಾರೆ. ಆದರೂ ಕೂಡ ಅವರು ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ನಂತರದಲ್ಲಿ ಈ ವಾಜಪೇಯಿ ಸರ್ಕಾರ ಹೋಗಿ ಮನಮೋಹನ್ ಸಿಂಗ್ರವರ ಸರ್ಕಾರ ಬಂದ ಮೇಲೆ ಅವರು ಕೂಡ ಇದನ್ನು ಜಾರಿಯಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರು 2010ರಲ್ಲಿ ಇದನ್ನು ಜಾರಿಗೆ ತರಬೇಕಂತೇಳಿ ಇಚ್ಛಿಸಿರ್ತಾರೆ. ಆದರೆ 2010ರಲ್ಲಿ ಅಂದಿನ ಗುಜರಾತಿನ ಅಂದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮೋದಿಯವರು ಅದನ್ನು ವಿರೋಧಿಸ್ತಾರೆ. ಹೀಗಾಗಿ ಆಗ ಅದು ಜಾರಿಗೆ ಬರೋದಿಲ್ಲ. ಯಾಕಂದರೆ ಒಂದು ಸಂಸದೀಯ ಮಂಡಳಿ ಮಾಡಿರ್ತಾರೆ. ಆ ಸಂಸದೀಯ ಮಂಡಳಿಯಲ್ಲಿ ಅಂದರೆ ಒಂದು ಸಲಹಾ ಮಂಡಳಿಯಲ್ಲಿ ಈ GSTಯ ಸಲಹಾ ಮಂಡಳಿಗಳಲ್ಲಿ 31 ಜನ ಇರ್ತಾರೆ. ಅದರಲ್ಲಿ 28 ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ವ್ಯಕ್ತಿಗಳು. ಅಂದರೆ ಅವರು ಬೇರೆ ಬೇರೆ ಸರ್ಕಾರ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಹಣಕಾಸಿನ ಮಂತ್ರಿಗಳಾಗಿರ್ತಾರೆ ಅಥವಾ ಯಾವುದೇ ಒಂದು ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಇಬ್ಬರನ್ನು ಕೇಂದ್ರ ಸರ್ಕಾರ ನೇಮಿಸಿರ್ತದೆ. ಮತ್ತೊಬ್ಬರು ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿಯವರು ಇದರ ಚೇರ್ಪರ್ಸನ್ ಆಗಿರ್ತಾರೆ. ಅಲ್ಲಿ ಒಂದು ಸಂವಿಧಾನಕ್ಕೆ ರೂಪ ಕೊಟ್ಟು ಅದನ್ನು ರೂಪಿಸಿದ ಮೇಲೆ ಏನಾಗುತ್ತೆ, ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ರಾಜ್ಯದ ವ್ಯಕ್ತಿ ಆಗಲಿ ಅಥವಾ ಸಲಹಾ ಮಂಡಳಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದನ್ನು ವಿರೋಧಿಸಿದರೆ ಅದನ್ನು ಜಾರಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಕೊಂಡಿಯನ್ನು ಉಪಯೋಗಿಸಿಕೊಂಡು ಅಂದಿನ ಮುಖ್ಯಮಂತ್ರಿ, ಗುಜರಾತಿನ ಮುಖ್ಯಮಂತ್ರಿಗಳು ವಿರೋಧ ಮಾಡ್ತಾರೆ. ಹೀಗಾಗಿ 2010ರಲ್ಲಿ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ನಂತರದಲ್ಲಿ ಬದಲಾವಣೆಗಳಾದ ಮೇಲೆ 2014ರಲ್ಲಿ ಬೇರೆ ಬೇರೆ ರೂಪಗಳು ತೆಗೆದುಕೊಂಡ ಮೇಲೆ 2014ರಲ್ಲಿ ಬೇರೆ ಸರ್ಕಾರ, ಕೇಂದ್ರದಲ್ಲಿ ಬೇರೆ ಸರ್ಕಾರ ರಚನೆಯಾದ ಮೇಲೆ ಈ GSTಗೆ ಮತ್ತೆ ಚಾಲನೆ ಸಿಗುತ್ತೆ. ಆ GSTಗೆ ಚಾಲನೆ ಸಿಕ್ಕು ಕೆಲವಾರು ಬದಲಾವಣೆಗಳೊಂದಿಗೆ ಜುಲೈ 1, 2017ರಂದು ಈ GSTಯನ್ನು ಕಾರ್ಯರೂಪಕ್ಕೆ ತರ್ತಾರೆ. ಆ ಕಾರ್ಯರೂಪಕ್ಕೆ ತಂದ ಮೇಲೆ ಅಲ್ಲಿ ನಾವು ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ನೋಡ್ತೇವೆ. ಬೇರೆ ಬೇರೆ ರೀತಿಯ ಇಲ್ಲಿ ಈ ಜನರು ಅದರಲ್ಲಿ ಭಾಗವಹಿಸಿದ್ದನ್ನು, ತೆರಿಗೆ ಕೊಟ್ಟದ್ದನ್ನು ನಾವು ನೋಡುತ್ತೇವೆ. ಅಂದರೆ ಈ ಸರಕು ಮತ್ತು ಸೇವೆಗಳ ತೆರಿಗೆಯಲ್ಲಿ 7 ತೆರನಾದ ತೆರಿಗೆಗಳನ್ನು ಹೇಳ್ತಾರೆ. ಮೊದಲನೇದಾಗಿ 0% ತೆರಿಗೆ, ಎರಡನೇದಾಗಿ 0.25 ತೆರಿಗೆ, 0.25 ತೆರಿಗೆ, ಮೂರನೇದಾಗಿ 3% ತೆರಿಗೆ, ನಾಲ್ಕನೇದಾಗಿ 5% ತೆರಿಗೆ, ಐದನೇದಾಗಿ 12% ತೆರಿಗೆ, ಆರನೇದಾಗಿ 18% ತೆರಿಗೆ, ಏಳನೇದಾಗಿ 28% ತೆರಿಗೆ. ಇದರಲ್ಲಿ 0% ತೆರಿಗೆಗಳು ಕೆಲವು ವಸ್ತುಗಳಿಗೆ ಒಳಗೊಳ್ಳುತ್ತವೆ. 0.25 ಕೆಲವು ವಸ್ತುಗಳು ಒಳಗೊಳ್ತವೆ. ಆದರೆ ಅತೀ ಕಡಿಮೆ ವಸ್ತುಗಳು
ಈ 3% ಇರ್ತವೆ. ಹೀಗಾಗಿ 3% ಇದೆಯೋ ಇಲ್ಲೋ ಅನ್ನೋ ಮಟ್ಟಕ್ಕೆ ಉಳ್ಕೊಂಡು ಬಿಡ್ತದೆ. ಅಂದರೆ 5, 12, 18 ಒಂದು ಹಂತ ಇರ್ತೈತಲ್ಲ, ಅಲ್ಲಿ ಹೆಚ್ಚಿನ ತೆರಿಗೆ ಸಂಗ್ರಹ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. 28ರಲ್ಲಿ ಹೆಚ್ಚಿನ ಸಂಗ್ರಹ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಅದನ್ನು ಉಪಯೋಗಿಸಿಕೊಂಡು ಸರ್ಕಾರದ ಬೊಕ್ಕಸವನ್ನು ತುಂಬಿಸಿಕೊಂಡು ಅದನ್ನು ವಿನಿಯೋಗ ಮಾಡುವುದು ಒಂದು ಪದ್ಧತಿ. ಅದಕ್ಕನುಗುಣವಾಗಿ ಏನು ಮಾಡ್ತಾರೆ, ಈ ವಸ್ತುಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಿರ್ತಾರೆ. ಅಂದರೆ ಹಿಂದೆ ಅನೇಕ ತೆರಿಗೆಗಳನ್ನು ವಿಧಿಸಿ ಏನು ಮಾಡ್ತಾರಲ್ಲ, ಅವನ್ನೆಲ್ಲ ಬೇರೆ ಬೇರೆ ರೂಪದಲ್ಲಿ ಒಟ್ಟುಗೂಡಿಸಿ ಅದನ್ನು GST ಅಂತ ಕರೆದು ಕಡಿಮೆ ಪ್ರಮಾಣದಲ್ಲಿ ಈ ತೆರಿಗೆಯನ್ನು ಈ ಜನಸಾಮಾನ್ಯರ ಮೇಲೆ ಏರಿ ಅವರಿಂದ ತೆರಿಗೆಯನ್ನು ಸಂಗ್ರಹಿಸಿ ಸರ್ಕಾರದ ಬೊಕ್ಕಸವನ್ನು ತುಂಬಿಸುವುದು. ಒಂದು ಮಟ್ಟಕ್ಕೆ ಅದು ಒಳ್ಳೆಯ ಕೆಲಸನೂ ಆಗುತ್ತೆ ಆಗಿನ ಕಾಲದಲ್ಲಿ ಅಥವಾ ಈಗಿನ ಕಾಲದಲ್ಲಿ ಕೂಡ. ಯಾಕಂದರೆ ಅನೇಕ ತೆರಿಗೆಗಳನ್ನು ಕೊಟ್ಟು ಜನರು ಬಸವಳಿಯುವುದಕ್ಕಿಂತ ಆ ತೆರಿಗೆಗಳನ್ನು ಸ್ವಲ್ಪ ಸರಳಗೊಳಿಸಿಬಿಟ್ಟು ಏನಾಗುತ್ತೆ, ಜನರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ GST ಮೂಲಕ ಹಿಂದಿನ ಪದ್ಧತಿಯನ್ನು ಸರಳಗೊಳಿಸಿ ಈ GSTಯನ್ನು ಜಾರಿಗೆ ತಂದರು. ಇದನ್ನು ತರಬೇಕಾದರೆ 20-25 ವರ್ಷಗಳಾಯಿತು. ಅಂದರೆ ಯಾವುದೇ ಒಂದು ಪದ್ಧತಿಯನ್ನು ಯೋಜಿಸಿ ಜಾರಿಗೆ ತರಬೇಕಾದ್ರೆ ಅದು ಅನೇಕ ವರ್ಷಗಳನ್ನ ನೀಡ್ತದೆ. ಕೆಲವರು ಯಾರು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೋ ಅದನ್ನು ಇನ್ನೊಬ್ಬರು ವಿರೋಧಿಸ್ತಾರೆ. ಯಾರು ವಿರೋಧಿಸ್ತಾರೋ ಅವರು ಸರ್ಕಾರವನ್ನು ಮೇಲೆ ಅವರು ಮತ್ತೆ ಅದನ್ನೇ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನು ಸಾಮಾನ್ಯವಾಗಿ ನಾವು ಭಾರತದಲ್ಲಿ ಕಂಡುಕೊಂಡಿರ್ತಕ್ಕಂಥ ಪದ್ಧತಿ. ಇದಕ್ಕೆ GST ಕೂಡ ಹೊರತಾಗಿಲ್ಲ. ಅವರ ಸರ್ಕಾರ ಇದ್ದಾಗ ತರಲಿಕ್ಕೆ ಪ್ರಯತ್ನ ಪಟ್ಟರು. ಇನ್ನೊಂದು ಸರ್ಕಾರ ಬಂದ ಮೇಲೆ ಅವರು ಅದನ್ನು ಬೇರೆ ರೀತಿಯಲ್ಲಿ ತರಲಿಕ್ಕೆ ಪಟ್ಟರು. ಅದೇ ಹೆಸರಿನಲ್ಲಿ ಕೆಲವಾರು ಬದಲಾವಣೆಗಳು ಬೇರೆ ರೂಪ ತರಲಿಕ್ಕೆ ಪಟ್ಟರು. ಯಾರು ವಿರೋಧ ಮಾಡಿದರೆ ಮತ್ತು ಅದನ್ನು ತರಲಿಕ್ಕೆ ಪ್ರಯತ್ನ ಪಟ್ಟರು. ಇದನ್ನು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಕಾಣ್ತಾ ಇರ್ತೇವೆ. ಅಂದರೆ ರಾಜಕೀಯವಾಗಿ ಇದನ್ನು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಾಗಿ ಲಾಭ ಪಡೆದುಕೊಳ್ಳಿಕ್ಕೆ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥ ಒಂದು ತೆರನಾದ ಆಟ ಅಂತೇಳಿ ಕೆಲವು ಸಲ ಅನಿಸಿಬಿಡುತ್ತೆ. ಏನೇ ಆಗಲಿ GST ಈಗ ಜಾರಿಯಲ್ಲಿದೆ. ಆದರೆ ಅದರ ಮೇಲೆ ತೆರಿಗೆಗಳು ಏರ್ತಾ ಹೋದಂಗೆಲ್ಲ ಜನರ ಜೀವನ ಕಷ್ಟ ಆಗ್ತಾ ಇದೆ. ಯಾಕಂದರೆ ಹೆಚ್ಚೆಚ್ಚು ತೆರಿಗೆಗಳನ್ನು ವಸ್ತುಗಳ ಮೇಲೆ ಹಾಕಿಯಾಗಲ್ಲ ಜನಸಾಮಾನ್ಯ ಅದನ್ನು ಹೊರಬೇಕಾಗುತ್ತೆ. ಆ ಜನಸಾಮಾನ್ಯರಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಅಂದರೆ ಗ್ರಾಹಕರಿಂದ ಸಂಗ್ರಹಿಸಿರ್ತಕ್ಕಂಥ ತೆರಿಗೆಯನ್ನು ಈ ವ್ಯಾಪಾರಿ ಮಾಧ್ಯಮಗಳೇನಿರ್ತವಲ್ಲ ಆ ಮಾಧ್ಯಮಗಳು ಗ್ರಾಹಕರಿಂದ ಸಂಗ್ರಹಿಸಿಕೊಂಡು ಅದನ್ನು ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಆದರೆ ಈ ಗ್ರಾಹಕರಿಂದ ತೆರಿಗೆ ಸಂಗ್ರಹ ಆಗುತ್ತೆ. ಈ ಸಂಗ್ರಹವಾಗಿರ್ತಕ್ಕಂಥ ತೆರಿಗೆಯನ್ನು ಒಂದು ವ್ಯಾಪಾರಿ ಮಾಧ್ಯಮಗಳೇನು ಸಂಗ್ರಹ ಮಾಡಿರ್ತವಲ್ಲ ಆ ವ್ಯಾಪಾರಿ ಮಾಧ್ಯಮಗಳು ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಆ ತೆರಿಗೆಯನ್ನು ಸಲ್ಲಿಸ್ತಾ ಇದ್ದವು ಅನ್ನೋದು ಇನ್ನೊಂದು ತೆರನಾದ ಪ್ರಶ್ನೆ. ಯಾಕಂದರೆ ಕೆಲವು ಸಲ ಈ ತೆರಿಗೆಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಕಟ್ಟದೇ ಇರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಅಂದರೆ ತೆರಿಗೆಯನ್ನು ಕಟ್ಟತಕ್ಕಂಥ ರೀತಿಯಲ್ಲಿ ಕೆಲವು ಮರೆಮಾಚಿಸಿ ಸರ್ಕಾರಕ್ಕೆ ಆ ತೆರಿಗೆಯನ್ನು ಕಟ್ಟದೆ ಆ ಲಾಭವನ್ನು ತನ್ಗೊಳಿಸಿಕೊಂಡು ಅದನ್ನು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಹೂಡಿಕೆ ಮಾಡುವುದನ್ನು ಕೂಡ ನಾವು ನೋಡ್ತೇವೆ. ಹಿಂದೆ ಒಬ್ಬ ಉದ್ಯಮಿ ಇದ್ದು, ಬಿಲಿಯನೇರ್ ಉದ್ಯಮಿ. ಅವರು ಎಂದೂ ತೆರಿಗೆನೇ ಕಟ್ಟಲಿಲ್ಲಂತೆ. ಅದನ್ನು ಅವರೇ ಹೇಳಿಕೊಳ್ತಾರೆ. ಆ ಬಿಲಿಯನೇರ್ ಉದ್ಯಮಿ ಎಂದೂ ತೆರಿಗೆಯನ್ನು ಕಟ್ಟಲಿಲ್ಲಂತೆ. ಅಂದರೆ ಅದಕ್ಕೆ ಅವ್ರು ಅಪರಾಧ ಮಾಡಿದ ಅಂತ ಅರ್ಥ ಅಲ್ಲ. ಅಂದರೆ ಆ ತೆರಿಗೆ ಪದ್ಧತಿಯಲ್ಲಿರ್ತಕ್ಕಂಥ ಕೆಲವು ದುರ್ಬಲ ಕೊಂಡಿಗಳನ್ನು ಉಪಯೋಗಿಸಿಕೊಂಡು ಅವರು ತೆರಿಗೆಯನ್ನು ಕಟ್ಟದೆ ಆ ತೆರಿಗೆ ಹಣವನ್ನು ಉಳಿಸಿಕೊಂಡು ಮತ್ತೆ ಬೇರೆ ಬೇರೆ ಕ್ಷೇತ್ರಗಳ ತೆರಿಗೆ ಹಣವನ್ನು ಹೂಡಿ ಮತ್ತೆ ಲಾಭವನ್ನು ಪಡ್ಕೊಳ್ತಿರ್ತಾರೆ. ಅಂದರೆ ಈ ತೆರನಾದ ಒಂದು ಟ್ರೆಂಡ್ ನಮ್ಮಲ್ಲಿರುವುದರಿಂದ ಎಷ್ಟೋ ಸಲ ಗ್ರಾಹಕರಿಂದ ಸಂಗ್ರಹವಾಗಿರ್ತಕ್ಕಂಥ ತೆರಿಗೆ ಸರ್ಕಾರದ ಬೊಕ್ಕಸಕ್ಕೆ ಹೋಗೋದು ಕಡಿಮೆ ಆಗಿಬಿಡುತ್ತೆ. ಅಲ್ಲಿ ಒಂದು ಆ ದುರ್ಬಲ ಕೊಂಡಿದೆಯಲ್ಲ ಅದನ್ನು ನಾವು ಸರಿಯಾಗಿ ನೀಟಾಗಿ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಅಂದಾಗ ನಾವು ಸಂಗ್ರಹಿಸಿರ್ತಕ್ಕಂಥ ತೆರಿಗೆ ಸರ್ಕಾರದ ಬೊಕ್ಕಸಕ್ಕೆ ಸೇರಿ ಸರ್ಕಾರ ಬೇರೆ ಬೇರೆ ಯೋಜನೆಗಳೆಲ್ಲ ಅದನ್ನು ತೊಡಗಿಸಿ ಮತ್ತೆ ಜನಸಾಮಾನ್ಯರಿಗೆ ಅದು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಇಲ್ಲಿ ಈ GSTಯಲ್ಲಿ ಈ 4 ಸ್ಲ್ಯಾಬ್ಗಳನ್ನು ಮಾಡಿರ್ತಾರೆ. ಅಂದರೆ ಒಂದು SGST ಅಂತೇಳಿ, ಎರಡನೇದಾಗಿ CGST ಅಂತೇಳಿ, ಮೂರನೇದಾಗಿ UGST ಅಂತೇಳಿ, ನಾಲ್ಕನೇದಾಗಿ IGST ಅಂತೇಳಿ.
ಅಂದರೆ SGST ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಅಂದರೆ ಆ ರಾಜ್ಯದಲ್ಲಿ ಏನು ಉತ್ಪನ್ನಗಳು ಆಗ್ತಿರ್ತಾವಲ್ಲ, ವಸ್ತುಗಳು ವಿಕ್ರಯ ಆಗ್ತಿರ್ತಾವಲ್ಲ, ಆ ವಿಕ್ರಯಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಅದನ್ನು ಏನು ಮಾಡ್ತಾರೆ, ಆ ರಾಜ್ಯಗಳಲ್ಲೇ ಉಪಯೋಗ ಮಾಡ್ತಾರೆ. ಅದನ್ನು ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ತಿರ್ತಾರೆ. ನಂತರದಲ್ಲಿ CGSTಯಲ್ಲಿ ಇಂಟರ್ಸ್ಟೇಟ್ ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಮಾನುಗಳನ್ನು ರಫ್ತು ಮಾಡುವಾಗ ಅಥವಾ ಕಳಿಸ್ತಾ ಇರುವಾಗ ಅಲ್ಲಿ ಕೇಂದ್ರ ಸರ್ಕಾರ ತೆರಿಗೆಯನ್ನು ಸಂಗ್ರಹಿಸಿ ತನ್ನ ಬೊಕ್ಕಸಕ್ಕೆ ಸೇರಿಕೊಳ್ತೈತೆ. ಅದೇ ರೀತಿ ಯೂನಿಯನ್ ಟೆರಿಟರಿಯಲ್ಲಿರ್ತಕ್ಕಂಥ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಈ ತೆರಿಗೆಯನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರ ತನ್ನ ಬೊಕ್ಕಸಕ್ಕೆ ಸೇರಿಸಿಕೊಳ್ತೈತೆ. ಇವೆಲ್ಲಗಳನ್ನು ಕೂಡಿಸಿ ಮತ್ತೆ ಬೇರೆ ಬೇರೆ ತೆರನಾದ ತೆರಿಗೆಗಳನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಸೇರಿಸಲಾಗ್ತೈತೆ. ನಂತರದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತೈತೆ, ಆ ತೆರಿಗೆಯಲ್ಲಿ 50% ಈ ರಾಜ್ಯ ಸರ್ಕಾರಗಳಿಗೆ ಕೊಡ್ತೈತೆ. ಅಂದರೆ ಈ GSTಯಿಂದ ಸಂಗ್ರಹವಾಗಿರ್ತಕ್ಕಂಥ ತೆರಿಗೆಯಲ್ಲಿ 50% ರಾಜ್ಯ ಸರ್ಕಾರಕ್ಕೆ ಹೋದರೆ ಇನ್ನು 50% ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅಂದರೆ ಇಬ್ಬರೂ ಕೂಡ ಅದರ ಪಾರ್ಟ್ನರ್ಸ್ಗಳಾಗ್ತಾರೆ, ಇಬ್ಬರು ಕೂಡ ಅದರಲ್ಲಿ ಭಾಗಿಗಳಾಗ್ತಾರೆ. ಅಂದರೆ ಇದನ್ನು ಸರಳವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಸಲಹಾ ಸಮಿತಿ ಏನಿರ್ತದೆ, ಒಂದು ಮಂಡಳಿ ಏನು ಮಾಡಿರ್ತಾರಲ್ಲ, ಆ ಮಂಡಳಿಯ ಸಭೆ ನಡೆದಾಗ ಆ ಮಂಡಳಿಯಲ್ಲಿ ಚರ್ಚಿಸಿ ಅವುಗಳಿಗೆ ಏನು ಮಾಡ್ತಾರೆ, ಬೇರೆ ಬೇರೆ ವಸ್ತುಗಳಿಗೆ ಈ ತೆರಿಗೆಯನ್ನು ರೂಪಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿಗಳನ್ನ ಇರ್ತಾರೆ, ಪ್ರಮುಖ ಪಾತ್ರ ಇರ್ತದೆ ಅವರು. ಅಂದರೆ ಅವರು ಆ ಸಮಿತಿಯ ಚೇರ್ಮನ್ ಆಗಿರುವುದರಿಂದ ಅವರು ಸಭೆಯನ್ನು ಕರೆದು ಕಾಲಕ್ಕೆ ತಕ್ಕಂತೆ ತೆರಿಗೆಯನ್ನು ನಿಗದಿ ಮಾಡ್ತಾ ಇರ್ತಾರೆ. ತೆರಿಗೆಯನ್ನು ನಿಗದಿ ಮಾಡಲಿ, ತೆರಿಗೆಯನ್ನು ಸಂಗ್ರಹಿಸಲಿ, ಅದಕ್ಕೆ ಅಭ್ಯಂತರ ಏನಿಲ್ಲ. ಆದರೆ ಹೆಚ್ಚಿನ ತೆರಿಗೆಯನ್ನು ಜನಸಾಮಾನ್ಯರ ಮೇಲೆ ಹಾಕಿದಾಗ ಏನಾಗುತ್ತೆ, ಜನಸಾಮಾನ್ಯರು ತತ್ತರಿಸಲಿಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ತೆರಿಗೆಯನ್ನು ಕಟ್ಟದೆ ತೆರಿಗೆಯನ್ನು ತಪ್ಪಿಸ್ಕೊಳ್ತಕ್ಕಂಥ ಸಂದರ್ಭ, ಇನ್ನೊಂದು ಕಡೆ ಅದೆಲ್ಲ ಹೊರೆಯನ್ನು ಜನಸಾಮಾನ್ಯರು ಹೊರತಕ್ಕಂಥ ಸಂದರ್ಭ. ಸಾಮಾನ್ಯವಾಗಿ ತೆರಿಗೆ ಕಟ್ಟತಕ್ಕಂಥ ವ್ಯಕ್ತಿಗಳು ಭಾರತದಲ್ಲಿ 1,14,00,000 ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಾರತದ ಜನಸಂಖ್ಯೆ 130 ಕೋಟಿ, ಅದರಲ್ಲಿ ತೆರಿಗೆ ಕಟ್ಟತಕ್ಕಂಥವರು 1,14,00,000 ಅಂತ ಹೇಳಿದರೆ ಇನ್ನುಳಿದವರು ಈ ತೆರಿಗೆಯ ಒಂದು ಜಾಲದಿಂದ ಹೊರಗಿದ್ದಾರೆ. ಅದರಲ್ಲಿ ಬಿಲೋ ಪಾವರ್ಟಿ ಲೈನ್ ಇರ್ಬೋದು, ಅಬೋವ್ ಪಾವರ್ಟಿ ಲೈನ್ ಇರ್ಬೋದು, ಈ ಕೆಳ ಮಧ್ಯಮ ವರ್ಗದವರು ಇರ್ಬೋದು, ಮಧ್ಯಮ ವರ್ಗದಲ್ಲಿರ್ಬೋದು. ಆದರೆ ತೆರಿಗೆಯಿಂದ ತಪ್ಪಿಸಿಕೊಳ್ಳದೆ ಆಗದೇ ಇರತಕ್ಕಂಥ ಒಂದು ವರ್ಗ ಅಂದರೆ ಈ ನೌಕರಿದಾರರ ವರ್ಗ, ಈ ಸೇವೆಗಳನ್ನು ಸಲ್ಲಿಸ್ತಿರ್ತಕ್ಕಂಥ ಒಂದು ವರ್ಗ. ಯಾಕಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಪಗಾರ, ವೇತನ ಅದಕ್ಕೆ ಲೆಕ್ಕ ಇರ್ತದೆ. ಆ ಲೆಕ್ಕದ ಪ್ರಕಾರ ಅವರು ತೆರಿಗೆಯನ್ನು ಕಟ್ಟಬೇಕಾಗಿರ್ತದೆ. ಉದಾಹರಣೆಗೆ ಯಾವುದೇ ಒಂದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಕ್ಲಾಸ್ B ಮತ್ತು ಕ್ಲಾಸ್ A ಅಧಿಕಾರಿಗಳು ಏನು ಮಾಡ್ತಾರೆ, ತೆರಿಗೆಯನ್ನು ಕಟ್ಟಲೇಬೇಕಾಗ್ತದೆ. ಅವರು ಒಂದು ವರ್ಷದಲ್ಲಿ ಬರ್ತಾ ಏನಾಗುತ್ತೆ, ಅವರು 3 ಅಥವಾ 4 ತಿಂಗಳ ವೇತನವನ್ನು ತೆರಿಗೆ ರೂಪದಲ್ಲಿ ಕಟ್ತಾರೆ. ಅಂದರೆ ಅವರು ಸಾಮಾನ್ಯವಾಗಿ 12 ತಿಂಗಳಲ್ಲಿ 4 ತಿಂಗಳ 3ರಿಂದ 4 ತಿಂಗಳ ವೇತನವನ್ನು ತೆರಿಗೆ ಕಟ್ತಾರೆ. 9 ತಿಂಗಳು ಅಥವಾ 8 ತಿಂಗಳು ಮಾತ್ರ ಅವರು ವೇತನವನ್ನು ತೆಗೆದುಕೊಂಡಂಗೆ ಆಗುತ್ತೆ. ಅಂದರೆ ಈ ತೆರಿಗೆಯ ಪದ್ಧತಿ ನೋಡಿಬಿಟ್ರೆ ಏನಾಗುತ್ತೆ, 100ಕ್ಕೆ 40ರಿಂದ 60% ಯಾರು ದುಡಿತಾರೋ ಅವರಿಂದ ತೆರಿಗೆಯನ್ನು ಸಂಗ್ರಹ ಮಾಡ್ತಾರೆ. ಆದ ಕಾರಣ ಇತ್ತೀಚೆಗೆ ಈ ಉದ್ಯಮಿಗಳಲ್ಲಿ, ವ್ಯಾಪಾರಿಗಳಲ್ಲಿ ಮತ್ತು ಬೇರೆ ಬೇರೆ ವರ್ಗದ ವ್ಯಕ್ತಿಗಳಲ್ಲಿ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ. ಸರ್ಕಾರ 60% ತೆರಿಗೆಯನ್ನು ವಿಧಿಸಿದರೆ ನಾವು 40%ಗಾಗಿ ಯಾಕೆ ದುಡಿಬೇಕಂತಕ್ಕಂಥ ಒಂದು ಮನೋಭಾವನೆ ಬಂದುಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ, ಅವರು ತೆರಿಗೆಯಿಂದ ಬಚಾವಾಗಲಿಕ್ಕೆ ಬೇರೆ ಬೇರೆ ದಾರಿಗಳನ್ನು ಕಂಡುಕೊಳ್ತಾರೆ. ಸರ್ಕಾರ ಚಾಪೆ ಕೆಳಗೆ ತೂರಿದರೆ ಇವರು ರಂಗೋಲಿ ಕೆಳಗೆ ತೂರ್ತಕ್ಕಂಥ ಒಂದು ಜನ. ಇವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಿಸಿದರೆ ಮತ್ತು ತೆರಿಗೆಯನ್ನು ಕಟ್ಟಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲವು ಸೌಲಭ್ಯಗಳಿವೆ. ವಿಶೇಷವಾಗಿ ವಿದ್ಯಾಭ್ಯಾಸ ಮತ್ತು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟುಬಿಟ್ರೆ ಏನಾಗುತ್ತೆ, ಅವರು ಆರಾಮಾಗಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಜರ್ಮನಿಯಲ್ಲಿ ಆ ಪದ್ಧತಿ ಇದೆ ಅಂತ ಹೇಳ್ತಾರೆ. ಅಂದರೆ ಆ ಜರ್ಮನಿಯಲ್ಲಿರ್ತಕ್ಕಂಥ ಜನರು 100ಕ್ಕೆ 30% ತೆರಿಗೆಯನ್ನು ಕಡ್ಡಾಯವಾಗಿ ಕಟ್ತಾರೆ.
ಆ 30% ತೆರಿಗೆ ಕಟ್ಟಿರ್ತಾರಲ್ಲ, ಆ ದೇಶದಲ್ಲಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಹದಗೆಟ್ಟರೆ ಅದರ ಖರ್ಚನ್ನೆಲ್ಲ ಸರ್ಕಾರ ನೋಡಿಕೊಳ್ತಾ ಇದ್ದಂತೆ. ಅಂದಾಗ ಆರಾಮಾಗಿ ಏನು ಮಾಡ್ತಾರೆ, ತೆರಿಗೆ ಕಟ್ಟಿ ನಿರಮ್ಮಳವಾಗಿರ್ತಾರೆ. ಯಾಕಂದರೆ ನಮಗೆ ಹೆಚ್ಚಿನ ಹಣ ಈಗಿನ ಕಾಲದಲ್ಲಿ ವ್ಯಯವಾಗ್ತಿರುವುದು ವಿದ್ಯಾಭ್ಯಾಸಕ್ಕಾಗಿ ಮತ್ತು ಈ ಆರೋಗ್ಯಕ್ಕಾಗಿ. ಅವೆರಡನ್ನೂ ಸರ್ಕಾರ ಸರಿಯಾಗಿ ನಿಭಾಯಿಸಿಬಿಟ್ರೆ ಏನಾಗುತ್ತೆ, ತೆರಿಗೆಯನ್ನು ಜನ ಕೊಡಲಿಕ್ಕೆ ಭಾಳ ಖುಷಿಯಿಂದ ಮುಂದೆ ಬರ್ತಾರೆ. ಕೊಟ್ಟಿರ್ತಕ್ಕಂಥವರು ನಿರಮ್ಮಳವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಆದರೆ ಅಂಥ ಒಂದು ಪದ್ಧತಿ ನಮ್ಮಲ್ಲಿಲ್ಲ. ಆ ಜನಮನೆಯ ಪದ್ಧತಿಯನ್ನೇ ಅಮೇರಿಕದಲ್ಲಿ ತರಲಿಕ್ಕೆ ಪ್ರಯತ್ನಪಟ್ಟರು ಹಿಂದಿನ ಪ್ರೆಸಿಡೆಂಟ್ ಇದ್ದಾಗ. ಅಂದರೆ ಟ್ರಂಪ್ಗಿಂತ ಮೊದಲಿನ ಒಬ್ಬ ಅಧ್ಯಕ್ಷ ಇರ್ತಾರಲ್ಲ, ಅವ್ರ ಕಾಲದಲ್ಲಿ ಆ ಥರ ಆಗಲಿಲ್ಲ. ಅದು ಬೇರೆ ಮಾತು. ಜರ್ಮನಿಯ ಸ್ಥಿತಿ ನಮ್ಮಲ್ಲಿಲ್ಲ. ನಮ್ಮ ಸ್ಥಿತಿಗತಿಗಳನುಗುಣವಾಗಿ ನಾವು ನಮ್ಮದೇ ಆದ ರೀತಿ ರೂಪರೇಷೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ನಾವು ಬೇರೆ ದೇಶದ ರೀತಿ ನೀತಿಗಳನ್ನು ಕಾಪಿ ಮಾಡೋಕ್ಕೆ, ಸಂಪೂರ್ಣವಾಗಿ ಕಾಪಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆ ಥರ ಕಾಪಿ ಮಾಡಿದರೆ, ಆ ಥರ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಆ ದೇಶ ಉದ್ಧಾರ ಆಗೋದು ಕೂಡ ಭಾಳ ಕಷ್ಟ ಆಗುತ್ತೆ. ಅದನ್ನು ಈಗಾಗಲೇ ಅನುಭವಿಸಿದ್ದೇವೆ ನಾವು. ನಮ್ಮ ದೇಶಕ್ಕೆ ನಮ್ಮದೇ ಆದ ವಸ್ತುಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವು ಯೋಜನೆಗಳನ್ನು ರೂಪಿಸಬೇಕಾಗುತ್ತೆ. ಅದಕ್ಕನುಗುಣವಾಗಿ ತೆರಿಗೆಯನ್ನು ಸಂಗ್ರಹಿಸಬೇಕಾಗುತ್ತೆ. ಆ ದಿಕ್ಕಿನತ್ತ ಏನು ಮಾಡಬೇಕಾಗತ್ತೆ, ನಾವು ಈ GST ನೋಡಬೇಕು. ಅಂದರೆ GSTಯ ರೂಪದಲ್ಲಿ ಸರಕುಗಳ ಮೇಲೆ ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸಿ ಜನರ ಜೀವನ ದುರ್ಬರವಾಗುವುದಕ್ಕೆ ಯಾವುದೇ ಸರ್ಕಾರ ಬಿಡಬಾರದು. ಈ ಸರಕುಗಳ ಮೇಲೆ ತೆರಿಗೆಸಲು ಅನೇಕ ಕಾರಣಗಳಿರ್ತವೆ. ಅದರಲ್ಲಿ ರೂಪಾಯಿ ಅಪಮೌಲ್ಯ ಕೂಡ ಒಂದು. ರೂಪಾಯಿ ಅಪಮೌಲ್ಯ ಡಾಲರ್ ಎದುರು ಯಾವಾಗಲೂ ಕುಸಿತಾನೇ ಇದೆ. ಈಗ 80% ಬಂದಿದೆ. ಇಲ್ಲಿ ನಿಮ್ಮವರಿಗೆ ಅಂದರೆ ಜನಸಾಮಾನ್ಯರಿಗೆ ಅರ್ಥನೇ ಆಗೋದಿಲ್ಲ. ಓನ್ಲಿ ಸ್ಕಿಲ್ಫುಲ್ ಎಕ್ಸ್ಪರ್ಟ್ ಎಕನಾಮಿಸ್ಟ್ ಏನಿರ್ತಾರಲ್ಲ, ಅವರು ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ, ಅವರು ಮಾತ್ರ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಯಾರಾದರೂ MP, MLA, ರಾಜಕಾರಣಿ ಆಗ್ಬೋದು. ಆದರೆ ಒಬ್ಬ ಸ್ಪೆಷಲ್ ಎಕ್ಸ್ಪರ್ಟ್ ಎಕನಾಮಿಸ್ಟ್ ಆಗೋದು ಭಾಳ ಕಷ್ಟ ಆಗುತ್ತೆ. ಅಂದರೆ ಈ ನಮ್ಮ MP ಗಳೇನಿದ್ದಾರಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ, ಅವರು MP ಗಳಾಗಿ ಕೆಲಸ ಮಾಡುವುದಕ್ಕಿಂತ ಇಲ್ಲಿ ಇಂಥ ಒಂದು ಕ್ಷೇತ್ರದಲ್ಲಿ ಈ ದೇಶದ ಆರ್ಥಿಕತೆಯನ್ನು ಎತ್ತಿರ್ತಕ್ಕಂಥ ಮೇಲೆತ್ತುವರ್ತಕ್ಕಂಥ ಒಂದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಅನೇಕ ಸಂದರ್ಭಗಳಿದೆ. ಅಂದರೆ ಇಲ್ಲಿ ಅವರ ಅವಶ್ಯಕತೆ, ಯಾಕಂದರೆ ಅವರೊಬ್ಬ ಎಕ್ಸ್ಪರ್ಟ್ ಎಕನಾಮಿಸ್ಟ್ ಜಗತ್ತಿನಲ್ಲಿ. ಅಂಥ ಎಕ್ಸ್ಪರ್ಟ್ ಎಕನಾಮಿಸ್ಟ್ ಇದ್ದುಕೊಂಡು ಕೂಡ ನಾವು ಈ ರೂಪಾಯಿ ಅಪಮೌಲ್ಯ ಹೆಚ್ಚಾಗ್ತಾ ಇದೆ ಮತ್ತು ಸರಕುಗಳನ್ನು ವಿಧಿಸ್ತಾ ಹೋಗ್ತಾ ಇದ್ದೇವೆ. ಅಂದರೆ ಏನು ಅರ್ಥ ಇದು? ಯಾಕಂದರೆ ಇದನ್ನು ಜನಸಾಮಾನ್ಯರು ಸರಿಪಡಿಸಲಿಕ್ಕೆ ಸಾಧ್ಯತೆ ಇಲ್ಲ. ಮನಮೋಹನ್ ಸಿಂಗ್ರವರಂಥ ಎಕ್ಸ್ಪರ್ಟ್ ಎಕನಾಮಿಸ್ಟು, ಎಕ್ಸ್ಪರ್ಟ್ ಅರ್ಥಶಾಸ್ತ್ರಜ್ಞರು, ಸುಬ್ರಹ್ಮಣ್ಯ ಸ್ವಾಮಿ ಅಂತ ಎಕ್ಸ್ಪರ್ಟ್ ಅರ್ಥಶಾಸ್ತ್ರಜ್ಞರು ಮಾತ್ರ ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಅಂಥವರ ಸಲಹೆ ಸಹಕಾರವನ್ನು ತೆಗೆದುಕೊಂಡು ನಮ್ಮ ಸರ್ಕಾರಗಳು ಮುಂದುವರಿಬೇಕಾಗತ್ತೆ. ಆದರೆ ನಮ್ಮ ಸರ್ಕಾರಗಳು ಆಡಳಿತ ವರ್ಗ, ಆಳುವ ವರ್ಗನ ಇವುಗಳನ್ನು ಅರ್ಥಶಾಸ್ತ್ರಜ್ಞರ ಸಲಹೆ ಸಹಕಾರ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇಲ್ಲ. ಅವರ ಸಲಹೆ ಸಹಕಾರಗಳನ್ನು ತೆಗೆದುಕೊಂಡೇ ಈ ಆಳುವ ವರ್ಗ ಮುಂದುವರಿತಾ ಇರ್ತಾರೆ. ಆದರೆ ಯಾವಾಗ ಅಂಥವರ ಸಲಹೆ ಸಹಕಾರಗಳನ್ನು ತೆಗೆದುಕೊಂಡ ಮೇಲೆ ಮತ್ತೆ ನಮ್ಮ ರೂಪಾಯಿ ಅಪಮೌಲ್ಯ ಆಗ್ತಾಯಿದೆ ಅಂದರೆ, ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸರಕುಗಳ ಮೇಲೆ ತೆರಿಗೆ ವಿಧಿಸ್ತೀವಿ ಅಂತಂದರೆ ಅಲ್ಲಿ ಏನೋ ಒಂದು ತಪ್ಪಿದೆ ಅಂತೇಳಿ ಅರ್ಥ ಆಗುತ್ತೆ. ಅದನ್ನು ಸರಿಪಡಿಸುವತ್ತ ನಾವು ಹೆಜ್ಜೆ ಇಡಬೇಕಾಗತ್ತೆ. ಇಲ್ಲಿ ಈ ಎಕ್ಸ್ಪರ್ಟ್ ಅರ್ಥಶಾಸ್ತ್ರಜ್ಞರ ಒಂದು ಸಲಹಾ ಸಮಿತಿಯನ್ನು ರಚಿಸಿಕೊಂಡು ಅದನ್ನು ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಪ್ರಾಮಾಣಿಕವಾಗಿ ನಾವು ಜಾರಿಗೆ ತಂದಾಗ ಏನಾಗುತ್ತೆ, ಈ ರೂಪಾಯಿಯಂಥ ಅಪಮೌಲ್ಯ, ಈ ಸರಕುಗಳ ಮೇಲೆ ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು, ಆಮೇಲೆ ಇನ್ನಿತರ ಸಮಸ್ಯೆಗಳೇನಿದಾವಲ್ಲ, ಆ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ದಿಕ್ಕಿನತ್ತ ನಾವು ವಿಚಾರ ಮಾಡಬೇಕಾಗಿದೆ. ಒಂದು ಸರ್ಕಾರ ಇದ್ದಾಗ ಇನ್ನೊಂದು ಅಂದರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಅದನ್ನು ವಿರೋಧ ಮಾಡೋದು, ಸರ್ಕಾರ ವಿರೋಧ ಪಕ್ಷ ಆದಮೇಲೆ ಮತ್ತೆ ಆ ಆಳುವ ವರ್ಗದವರು ಅದನ್ನು ವಿರೋಧ ಮಾಡೋದು, ಇದು ಸಾಮಾನ್ಯದ ಪ್ರಜಾಪ್ರಭುತ್ವದಲ್ಲಿ. ಇಲ್ಲಿ ಎಲ್ಲರೂ ಒಂದಿಲ್ಲ ಒಂದು ರೀತಿಯಾಗಿ GSTಯಲ್ಲಿ ಪಾಲ್ದಾರಾಗಿರ್ತಾರೆ. ಬರೀ ಕೇಂದ್ರದಲ್ಲಿ ಸರ್ಕಾರ ಮಾಡ್ತಕ್ಕಂಥವರಾಗಲಿ, ರಾಜ್ಯದಲ್ಲಿ ಸರ್ಕಾರ ಮಾಡ್ತಕ್ಕಂಥವರಾಗಲಿ, ಅವರ ಎಡ ಇರ್ಬೋದು, ಬಲ ಇರ್ಬೋದು, ನಡು ಇರ್ಬೋದು, ಇವರೆಲ್ಲರೂ ಕೂಡ ಇದರಲ್ಲಿ ಭಾಗ್ಯಗಳಾಗಿದ್ದಾರೆ. ಆದರೆ ಜನರನ್ನು ಬೇರೆ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕೆ ಒಬ್ಬರು ಇನ್ನೊಬ್ಬರನ್ನು ವಿರೋಧ ಮಾಡ್ತಿರ್ತಾರೆ. ಆದರೆ
ನಾವು ಈ ಒಳ್ಳೆಯ ಅರ್ಥಶಾಸ್ತ್ರಜ್ಞರ ಮುಂದೆ ಬರಲಿಕ್ಕೆ ಸ್ಕೋಪ್ ಕೊಟ್ಟು ಇರ್ತಕ್ಕಂಥ ಒಳ್ಳೊಳ್ಳೆಯ ಅರ್ಥಶಾಸ್ತ್ರ ಉಪಯೋಗಿಸಿಕೊಂಡು ಇದನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ. ಹೊರತು ಈ ರಾಡಿ ಸಿಡಿಸೋದ್ರಿಂದ ಇದು ಪರಿಹಾರ ಸಿಗೋದಿಲ್ಲ. ಈ ದಿಕ್ಕಿನತ್ತ ನಾವು ವಿಚಾರ ಮಾಡಬೇಕಂತೇಳಿ, ಈ ದಿಕ್ಕಿನತ್ತ ನಾವು ವಿಚಾರ ಮಾಡಬೇಕು, ಈ ದಿಕ್ಕಿನತ್ತ ನಾವು ಸಾಗಬೇಕು. ಅಂದಾಗ ಏನಾಗುತ್ತೆ, ಭಾರತದ ಆರ್ಥಿಕ ಸಮಸ್ಯೆಗಳೇನಿದಾವಲ್ಲ, ಎಷ್ಟೋ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ಮತ್ತೆ ಜನರ ಜೀವನ ದುರ್ಬರ ಆಕ್ಕಿಂತ ಹೋಗುತ್ತದೆ. ಯಾವುದೋ ಧರ್ಮದ, ಜಾತಿಯ, ಭೇದದ ಅವ್ಯವಸ್ಥಿತ ರೀತಿಯಲ್ಲಿ ಗಲಾಟೆಗಳು ನಡೆದು ಕೊಲೆ ಸುಲಿಗೆಗಳಲ್ಲಿ ಕೊನೆಯಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಒಂದು ದೇಶ ಆ ಕಡೆ ಹೋಗೋದಕ್ಕಿಂತ ಮೊದಲೇ ನಾವು ಎಚ್ಚರಗೊಂಡು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿಯಾಗಿ ನಿವಾರಣೆ ಮಾಡಿಬಿಟ್ರೆ ಎಷ್ಟೋ ಅಂದರೆ ಒಂದು ವ್ಯವಸ್ಥಿತ ಸಮಾಜ ಕಡೆಗೆ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಚ್ಚೇ ದಿನಗಳನ್ನು ನಾವು ಆಶಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ದಿಕ್ಕಿನತ್ತ ಜನಸಾಮಾನ್ಯರು ಕೂಡ ಸಹಕರಿಸಬೇಕು, ಸರ್ಕಾರ ಕೂಡ ಹೋಗಬೇಕು. ಎರಡು ಕೈಗಳು ಕೂಡಿದಾಗ ಮಾತ್ರ ಯಾವುದೇ ಒಂದು ದೇಶ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಒಂದು ಕೈ ಸೇರಿಬಿಟ್ರೆ ಚಪ್ಪಾಳೆ ಆಗೋದಲ್ಲ. ಒಂದು ಕೈಲಿಂದ ನಾವು ತೊಡೆಗೆ ಬಡ್ಕೊಂಡು ಚಪ್ಪಾಳೆ ಅಂತ ಹೇಳಿದ್ರು ಕೂಡ ಅದು ಚಪ್ಪಾಳೆ ಅನಿಸಲ್ಲ, ಅದರ ಶಬ್ದ ಬೇರೆ ಆಗುತ್ತೆ. ಆ ರೀತಿ ಆಗೋದಕ್ಕಿಂತ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಟ್ಟುಗೂಡಿ ಈ ಸಾಮಾಜಿಕ ಸಮಸ್ಯೆಗಳಾಗಲಿ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಮನಸ್ಸು ಮಾಡಿದಾಗ, ಆ ದಿಕ್ಕಿನಂತೆ ಹೆಜ್ಜೆ ಇಟ್ಟಾಗ ಡೆಫಿನೆಟ್ ಆಗಿ ಭಾರತ ವಿಶ್ವಕ್ಕೆ ಗುರುವಾಗುತ್ತೆ. ಮಾನ್ಯರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಖಾಮುಖಿಯಾಗೋಣ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.